ಕಲಬುರಗಿಯಲ್ಲಿ ತಲಾಟೆ ವಿರುದ್ಧ ರೈತರ ಆಕ್ರೋಶ, ಹಗರಣದ ಆರೋಪ, ತಕ್ಷಣದ ಕ್ರಮಕ್ಕೆ ಮನವಿ. ಕಲಬುರಗಿ ನಗರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೋಗೂರು ಗ್ರಾಮದ ರೈತ ದೌಲಾ ಸಾಬ್ ಅವರು ತಲಾಟಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಅಣ್ಣ ತಮ್ಮರೊಂದಿಗೆ ಸೇರಿಕೊಂಡು ತಲಾಟಿ ಕೆಂಚಪ್ಪ ಅವರಿಗೆ 64,000 ರೂಪಾಯಿ ನಗದು ನೀಡಿದರೂ ಕೂಡ ಜಮೀನಿನ ಕಬ್ಜಾ ಪ್ರಕ್ರಿಯೆ ಪೂರ್ಣಗೊಳ್ಳದಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರು. ದೌಲಾ ಸಾಬ್ ಅವರ ಹೇಳಿಕೆಯ ಪ್ರಕಾರ ಕಲಬುರಗಿ ತಾಲೂಕಿನ ಪರ್ತಾಬಾದ್ ಸರ್ಕಲ್ ವ್ಯಾಪ್ತಿಯ ಸರ್ವೆ ನಂಬರ್ 175 ಮತ್ತು 176ಕ್ಕೆ ಸಂಬಂಧಿಸಿದ ಜಮೀನು ಕಬ್ಜಾ ಪ್ರಕ್ರಿಯೆಗಾಗಿ ಅವರು ತಮ್ಮ ಕುಟುಂಬದೊಂದಿಗೆ 64,000 ರೂಪಾಯಿ ನಗದು ನೀಡಿದ್ರು. ಆದರೆ ಕಬ್ಜಾ ಪ್ರಕ್ರಿಯೆ ಹಸ್ತಾಂತರವಾಗಿಲ್ಲ. ಈ ಕುರಿತು ತಲಾಟಿ ಕೆಂಚಪ್ಪ ಅವರನ್ನ ವಿಚಾರಿಸಲು ಹೋದಾಗ ಅಸಂವಿಧಾನಿಕ ಶಬ್ದಗಳಿಂದ ನಿಂದನೆ ಮತ್ತು ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ರೈತ ದೌಲಾ ಸಾಬ್ ತಕ್ಷಣವೇ ಪರ್ತಾಬಾದ್ ವಲಯದ ತಲಾಟಿ ಕೆಂಚಪ್ಪ ಅವರನ್ನ ವರ್ಗಾಯಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅದು ಒಂದು ವರ್ಷ ಆದ ನಂತರ ಮತ್ತು ಬಂದರೆ ಅದು ಒಂದು ವರ್ಷ ಆದ ನಂತರ ಕೆಲಸಕ್ಕೆ ಹೋಗಿದ್ರಿ. ಹೋದ ನಂತರ ಅವರು ಅವಾಗ ಮನೆ ಹೇಳಿದ್ರು, ಅದು ಜಂಟಿ ತಗ್ಸಪ್ಪ, ಇಲ್ಲಿ ಕಡೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇಲ್ಲಿ ಕಡೆ ನಾನು ಎಣ್ಣೆ ಕುಡಿಸೋತೀನಿ, ಯಾಕಂದರೆ ನಮ್ಗೆ ಸಾಲ ಭಾಳ ಆಗಿದೆ. ಅದು ಬ್ಯಾಂಕಿನ ಸಾಲ ತೆಗಿಸಿ ನಾ 3 ಪಟ್ಟಿ ಕೊಟ್ಬಿಡ್ತೀವಿ. ಅದು ಹೊರಗಿನ ಸಾಲ, ಸೌಕರ್ಯ ಪಟ್ಟಿ ತೊಗೊಂಡು ಸಾಲ, ಅದು ಅದಕ್ಕೆ ನೀವು ಜಂಟಿ ತೆಗಿಸ ಬಂದರೆ ಅವಾಗ ಮಧ್ಯಾಹ್ನ ಕೆಲಸ ಬಿಟ್ಟು ಬಂದಲ್ಲಿ ತಿಳ್ಕೊಂಡು ಬಂದ ನಂತರ ಇಲ್ಲಿ ತಲಾಟಿ ಸರ್ ಫೋನ್ ಮಾಡೋದು, ಸರ್ ನಮ್ಮ ಜಂಟಿ ಅನ್ಕೊಂಡು ಜಂಟಿ ತೆಗಿ ಸರ್, ಆರ್ಯಗಳು ಜಂಟಿ ತೆಗಿರಿ ಮತ್ತು ಕಬ್ಜಾ ಪ್ರಕಾರ ಮಾಡಿಸ್ತಾರಲ್ಲ ದಯಮಾಡಿ ಅಂತಂದ್ರೆ ಆಯ್ತಪ್ಪ ಮಾಡ್ಕೊಂಡು ಬಾ ಅಂತಂದ್ರೆ ಬಂದಾಗ ಹೋಗಿ ಬಂದು ಬರೋಣ, ಗಾಡಿ ಮೇಲೆ ಸ್ಕೂಟ್ರಲ್ಲಿ ಬಂದಿರಿ, ಬಂದು ಬರೋಣ ಮಗನೇ ನೀನು ದತ್ತನೆ ಮಾಡಿಬಿಡ್ತೀನಿ ಮಗನ, ನಿನಗೆ ಮನಸ್ಸು ಮಾಡಿದ್ರೆ ನೀನು ಬೇಕಾದ್ರೆ ಮಾಡ್ತೀನಿ. ಅವಾಚ್ಯ ಶಬ್ದಗಳಿಂದ ಪತ್ರಿಕಾ ಭವನ ಎದುರುಗಡೆ ನಮ್ಮ ಮೂರವರು ಸಾಕ್ಷಿ ಭಾಳ ಬಂದಾರ, ಅವ್ರು ತಲಾಟಿ ಪ್ಯೂನವರ ಅವ್ರೇನಂತಾರೆ, ಹೇಳಪ್ಪ ಸಾಕ್ಷಿ ನಾ ಕೇಳಪ್ಪ, ನಾನು ನೌಕರಿ ಹೋದ ನಾ ಹೇಳೋದಿಲ್ಲ, ಇನ್ನೊಬ್ಬರು ಹಾಗಾಗಿ ಆಶಿಪ್ ಅಂತೇಳಿ ಅವ್ರು ಹೇಳಿದ್ರು, ನಾ ಕೇಳಪ್ಪ ನಾ ಹೇಳೋದು. ಈ ವಿಷಯದಲ್ಲಿ ತಕ್ಷಣದ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ರೈತರ ಒತ್ತಾಯಿಸಿದ್ರು. ಈ ಪ್ರಕರಣ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಂದರೂ ತಲಾಟಿ ಕೆಂಚಪ್ಪನವರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು.